ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಯಾರು ಅನ್ನೋದು ಸದ್ಯಕ್ಕೆ ಬೇಡ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಭಾವನಾ ರಾಮಣ್ಣ. ಎಸ್ ವೀಕ್ಷಕರೇ, ಭಾವನಾ ರಾಮಣ್ಣ ಅವರ ಬಗ್ಗೆ ಈಗ ಆಲ್ರೆಡಿ ನ್ಯೂಸು ಹಬ್ಬಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಭಾವನಾ ರಾಮಣ್ಣ ಅವರ ಬಗ್ಗೆ ಹಾಗೂ ಅವರ ಕೆರಿಯರ್ ಬಗ್ಗೆ, ಅವರು ಯಾಕೆ ಮದುವೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು, ಹಾಗೆ IVF ಟ್ರೀಟ್ಮೆಂಟ್ ಎಷ್ಟು ಸೇಫ್, ಹಾಗೆ ಈ ಒಂದು ಭಾವನಾ ರಾಮಣ್ಣ ಅವರು ಮಾಡಿಕೊಂಡಿರುವಂತಹ IVF ಟ್ರೀಟ್ಮೆಂಟ್ ಭಾರತದಲ್ಲಿ ಅದು ಒಪ್ಪಿಗೆ ಆಗುತ್ತಾ ಅನ್ನುವಂತಹ ವಿಚಾರಗಳನ್ನೆಲ್ಲವನ್ನೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಕನ್ನಡ ಚಿತ್ರರಂಗದಲ್ಲಿ ಕೆಲ ಕಾರಣಗಳಿಂದ ಅನೇಕ ನಟ ನಟಿಯರು ಮದುವೆಯಾಗದೆ ಹಾಗೆಯೇ ಉಳಿದು ಬಿಡ್ತಾರೆ. ಸಿನಿಮಾ ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಒಂದಿಷ್ಟು ಜನರು ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ. ಮದುವೆ ಅವಕಾಶಗಳು ಬಂದರೂ ಕೂಡ ಬೇಡ ಅಂತ ಹೇಳ್ತಾರೆ. ಕೌಟುಂಬಿಕ ಕಾರಣ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಂದ ಸಿನಿಮಾ ತಾರೆಗಳು ಮದುವೆ ಮಾಡಿಕೊಳ್ಳೋದು ಸ್ವಲ್ಪ ತಡ ಮಾಡ್ಕೊಳ್ತಾರೆ. ಅಂದರೆ 30 ವರ್ಷಕ್ಕೆ 31 ವರ್ಷಕ್ಕೆ ಮದುವೆ ಮಾಡ್ಕೊಳ್ಳೋದನ್ನು ನಾವು ನೋಡಿರ್ತೀವಿ. ಆದರೆ ಹೀಗೆ ಮಾಡಿದ್ರೆ ವಯಸ್ಸಿಗೆ ಮೀರಿದ ಮೇಲೆ ಸೂಕ್ತ ಜೋಡಿ ಸಿಗೋದಿಲ್ಲ, ಅದು ಕಷ್ಟ ಆಗುತ್ತೆ ಅಂತ ಹೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ತಮಗೆ ಸೂಕ್ತ ಜೋಡಿಯೇ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ನಟಿಮಣಿಯರು ಹೇಳಿದ್ ಕೂಡ ಉಂಟು. ನೀವು ಹುಡುಗನನ್ನ ನೋಡಿ ನಮ್ಮ ಜಾತಿ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ, ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನಟಿ ರಮ್ಯಾ, ರಚಿತಾ ರಾಮ್ ಎಲ್ಲರೂ ಕೂಡ ಹೇಳಿದ್ರು. ಆದರೆ ಅವ್ರು ಯಾರೂ ಕೂಡ ಇನ್ನೂ ಮದುವೆಯಾಗಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ ಬಿಡಿ, ಅದರ ಬಗ್ಗೆ ಈಗ ಸದ್ಯಕ್ಕೆ ನಾವು ಮಾತನಾಡೋದು ಬೇಡ. ಆದ್ರೆ ಇವತ್ತಿನ ದಿನಗಳಲ್ಲಿ ಹೊಸ ವಿಚಾರ ಏನು ಅಂತಂದ್ರೆ, ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಭಾವನಾ ರಾಮಣ್ಣ, ಹೌದು, ತಮ್ಮ 40ನೇ ವಯಸ್ಸಿನಲ್ಲಿ ಒಂಟಿಯಾಗಿ ತಾಯಿಯಾಗುವ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಭಾವನಾ ಇನ್ನೂ ಕೂಡ ಮದುವೆಯಾಗಿಲ್ಲ, ಆದರೆ ತಾಯಿಯಾಗಬೇಕು ಎನ್ನುವಂತಹ ಹಂಬಲ ಭಾವನಾ ಅವರಲ್ಲಿ ಇತ್ತು. ಹೀಗಾಗಿ IVF ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. IVF ಎಂದರೆ ಪ್ರಯೋಗಾಲಯದಲ್ಲಿ ಮೊಟ್ಟೆ ಮತ್ತು ವೀರ್ಯಗಳನ್ನ ಸಂಯೋಜಿಸುವ ಮೂಲಕ ಗರ್ಭ ಧರಿಸಲು ಸಹಾಯ ಮಾಡುವ ಒಂದು ಚಿಕಿತ್ಸೆಯಾಗಿದೆ. ಈ ಮೂಲಕ ನಟಿ ಸದ್ಯ 6 ತಿಂಗಳು ಗರ್ಭಿಣಿಯಾಗಿದ್ದಾರೆ. ಈ ವರ್ಷದ ಕೊನೆಯಲ್ಲಿ ಅವಳಿ ಮಕ್ಕಳಿಗೆ ಆಕೆ ಜನ್ಮವನ್ನ ನೀಡಲಿದ್ದಾಳೆ. ಚಿಕ್ಕಂದಿನಿಂದಲೂ ಕೂಡ ಭಾವನಾ ಮಕ್ಕಳ ಜೊತೆ ಬೆಳೆದಿದ್ದಾರೆ. ಅವರು ಅಂದರೆ ತುಂಬಾ ಇಷ್ಟ. ಆ ಒಂದು ಕಾರಣಕ್ಕಾಗಿ ಅವಳು ಈಗ IVF ಟ್ರೀಟ್ಮೆಂಟ್ನ ಮೂಲಕ ಅವಳಿ ಮಕ್ಕಳನ್ನ ಪಡೆಯಲಿಕ್ಕೆ ಆಸೆಯನ್ನ ಹೊಂದಿದ್ದಾರೆ. ಇನ್ನೂ ಕೂಡ ಅವ್ರು ಮದುವೆಯಾಗಿಲ್ಲ. ಮದುವೆ ಯಾಕಾಗಿಲ್ಲ, ಏನಕ್ಕೋಸ್ಕರ ಮಾಡ್ಕೊಂಡಿಲ್ಲ, ಅದು ಅವ್ರ ಪರ್ಸನಲ್ ವಿಚಾರ, ಅದು ನಮ್ಗೆ ಅಗತ್ಯ ಇಲ್ಲ. ಮದುವೆಯಾಗಿ ಪತಿಯಿಂದ ಮಕ್ಕಳನ್ನ ಪಡೆಯೋದು ನಮ್ಮ ದೇಶದ ಸಂಪ್ರದಾಯ ಆಗಿದೆ. ಎಲ್ಲರೂ ಕೂಡ ಅದನ್ನೇ ಗೌರವಿಸ್ತೀವಿ. ಯಾಕಂದ್ರೆ ಇದು ಭಾರತ, ಇಲ್ಲಿ ನಾವು ಬದುಕ್ತಾ ಇರುವಂತದ್ದು ಈ ಒಂದು ಸಂಪ್ರದಾಯದ ಪ್ರಕಾರವಾಗಿ. ಮದುವೆಯಾದ ಮೇಲೆ ಪತಿಯಿಂದ ಮಕ್ಕಳನ್ನ ಪಡಿಬೇಕು ಅಂತ ಗುರು ಹಿರಿಯರು ಹೇಳ್ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇಂದು ಕೂಡ ಅದೇ ರೀತಿಯ ಒಂದು ವಾತಾವರಣ ಭಾರತ ದೇಶದಲ್ಲಿ ಸೃಷ್ಟಿಯಾಗಿದೆ. ಆದ್ರೆ ಭಾವನಾ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ರಾಜಕೀಯ ರಂಗದಲ್ಲೂ ಕೂಡ ಅವರು ಸಕ್ರಿಯವಾಗಿದ್ದಾರೆ. ವಿಧಾನಸಭೆ, ವಿಧಾನ ಪರಿಷತ್ಗೆ ಭಾವನಾ ಅವರ ಹೆಸರು ಪ್ರಬಲವಾಗಿ ಕೇಳಿ ಬಂದರೂ ಕೂಡ ಕೊನೆ ಒಂದು ಅಂದ್ರೆ ಕೊನೆ ಹಂತದಲ್ಲಿ ಅವರು ಆಯ್ಕೆಯೇ ಆಗಲಿಲ್ಲ. ವೈಯಕ್ತಿಕ ಆಸೆಗಳನ್ನ ಸ್ವೀಕರಿಸುತ್ತಾ ಭಾವನಾ ಗಮನವನ್ನ ಹರಿಸಿದ್ರು. ಕೊನೆಗೆ IVF ಮೂಲಕ ಒಂದು ಚಿಕಿತ್ಸೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಅದಕ್ಕೆ ಹಲವಾರು ಅಡೆತಡೆಗಳು ಎದುರಾದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಭಾವನಾ IVF ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಆದರೂ ಈಗ ಯಶಸ್ವಿಯಾಗಿ IVF ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಭಾವನಾ ಅವರು ಇನ್ನು 3 ತಿಂಗಳಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡಲಿದ್ದಾರೆ. ತನ್ನ ಮಕ್ಕಳಿಗೆ ತಂದೆ ಇಲ್ಲದಿರುವುದು, ಆದರೆ ದಯಾಳು ಪುರುಷರು ನನ್ನ ಮಕ್ಕಳ ಸುತ್ತ ಇರ್ತಾರೆ ಅಂತ ಹೇಳಿ ಭಾವನಾ ಅವರು ಪೋಸ್ಟ್ಗಳನ್ನು ಹಾಕೊಂಡಿದ್ದಾರೆ. ದಯಾಳು ಪುರುಷರು ಅಂದ್ರೆ ಕರುಣೆ ಅಥವಾ ಸಹಾನುಭೂತಿ ಉಳ್ಳಂತಹ ಪುರುಷರು ಎನ್ನುವಂತಹ ಅರ್ಥ. ಇನ್ನು ಭಾವನಾ ಅವರ ಮೂಲ ಹೆಸರು ನಂದಿನಿ ಅಂತ ಹೇಳಿ ಚಿತ್ರರಂಗಕ್ಕೆ ಬಂದು ಅವರು ಆ ಒಂದು ಹೆಸರನ್ನ ಚೇಂಜ್ ಮಾಡಿಕೊಳ್ತಾರೆ. ಹಾಗೆ ಭಾವನಾ ರಾಮಣ್ಣ ಅಂತ ನಾವು ಅಂದು ತಕ್ಷಣ ನಮಗೆ ನೆನಪಾಗೋದು ಯಾವೊಂದು ಸಿನಿಮಾ ಅಂತಂದರೆ ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಸಿನಿಮಾ, ಹಾಗೂ ಅನೇಕ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ನೀ ಮುಡಿದ ಮಲ್ಲಿಗೆ ಹೂವು, ಕ್ಷಾಮ, ಹಾಗೆ ಭಾಗೀರಥಿ ಎನ್ನುವಂತಹ ಸಿನಿಮಾಕ್ಕೆ 3 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಈ ಒಂದು ಚಿತ್ರಕ್ಕೆ ಲಭಿಸಿದೆ. ತದಾದ ನಂತರ ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ಅಮಿತಾಬ್ ಬಚ್ಚನ್ ಅವರ ಫ್ಯಾಮಿಲಿ ಎನ್ನುವಂತಹ ಚಿತ್ರದಲ್ಲಿ ನಟನೆಯನ್ನು ಮಾಡ್ತಾರೆ. ಹಾಗೆ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಕೊಳ್ತಾರೆ.
ಸದ್ಯ ಭಾವನಾ ರಾಮಣ್ಣ ಅವರ ಈ ಒಂದು ನಿರ್ಧಾರಕ್ಕೆ ನೆಟ್ಟಿಗರು ಮೆಚ್ಚುಗೆಯನ್ನ ಸೂಚಿಸಿದ್ರೂ ಕೂಡ ಒಂದಿಷ್ಟು ಜನ ಇದನ್ನ ವಿರೋಧಿಸ್ತಾ ಇದ್ದಾರೆ. ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಈಗ IVF ಟ್ರೀಟ್ಮೆಂಟ್ಗೆ ಅಂತ ಬೇರೆ ಕಡೆಗೆ ಹೋದ್ರೆ ಅಲ್ಲೇನ್ ಮಾಡ್ತಾರೆ, ಗಂಡನ ವೀರ್ಯವನ್ನೇ ತೆಗೆದು ಹೆಂಡತಿಗೆ ಹಾಕ್ತಾರೆ. ಆ ಒಂದು ನಿಟ್ಟಿನಲ್ಲಿ ಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಆದರೆ ಭಾವನಾ ರಾಮಣ್ಣ ಅವರ ವಿಚಾರದಲ್ಲಿ ಅನ್ನೋನ್ ಪರ್ಸನ್ ಯಾರು ಅಂತ ಗೊತ್ತಿರೋದಿಲ್ಲ, ಹಾಗೆ ಆ ಒಂದು ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಆ ಒಂದು ಕಾರಣಕ್ಕೆ ಒಂದಿಷ್ಟು ಜನ ಕಾಮೆಂಟ್ಗಳಲ್ಲಿ ಇದನ್ನು ನಾವು ಒಪ್ಪಿಗೆ ಸೂಚಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ವೈಯಕ್ತಿಕ, ಅದನ್ನು ನಾವು ಪ್ರಶ್ನೆ ಮಾಡುವಂತಹ ಯಾವುದೇ ಒಂದು ವಿಚಾರವೇ ಇರೋದಿಲ್ಲ. ಅದು ಅವರ ಪರ್ಸನಲ್, ಅವ್ರು ಏನು ಬೇಕಾದರೂ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಅವರಿಗಿರುತ್ತೆ. ಆದರೆ ಒಂದಿಷ್ಟು ನೆಟ್ಟಿಗರು ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಿ ಕಾಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಎಷ್ಟೇ ಆದರೂ ಭಾವನಾ ರಾಮಣ್ಣ ಅವರು ಒಂದು ಸ್ಟ್ರಾಂಗ್ ಹೆಣ್ಣು ಮಗಳು. ಸೊ ಆ ಒಂದು ನಿಟ್ಟಿನಲ್ಲಿ ತನಗೆ ಏನು ಬೇಕು ಅನ್ನೋದು ಸರಿಯಾದ ವ್ಯವಸ್ಥಿತವಾಗಿ ಯೋಚಿಸಿ ಈ ಒಂದು ಕೆಲಸವನ್ನ ಮಾಡಿರ್ತಾರೆ ಅಂತ ಹೇಳಿ ಒಂದಿಷ್ಟು ಜನ ಆ ಕಮೆಂಟ್ಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನೇ ಆದ್ರೂ ಅವರಿಗೆ ಒಂದೊಳ್ಳೆ ಆರೋಗ್ಯಕರವಾಗಿರುವಂತಹ ಮಕ್ಕಳು ಹುಟ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಇದು ಈ ಕ್ಷಣದ ವರದಿಯಾಗಿತ್ತು. ಕುತೂಹಲ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಟುಡೇ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.